ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಟೆಕ್ಟಾನಿಕ್ ಸೈನ್ಸ್. ಡಿಯರ್ ಆಸ್ಪಿರೆಂಟ್ಸ್, ಎಲ್ಲರಿಗೂ ಒಂದು ಗುಡ್ ನ್ಯೂಸ್. ಏನೆಂದರೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಇಎ ಇಂದ ಇದೀಗ ಒಂದು ಅಧಿಕೃತವಾದ ಒಂದು ದಿನಾಂಕವನ್ನು ಹೊರಡಿಸಲಾಗಿದೆ. ಅದು ಏನಂದ್ರೆ ಕೆಸೆಟ್ 2026ರ ಒಂದು ಎಕ್ಸಾಮ್ ಡೇಟ್ ಅನ್ನು ಆಲ್ರೆಡಿ ಅವರು ಏನ್ ಮಾಡಿದ್ದಾರೆ ಅಂದ್ರೆ ಅನೌನ್ಸ್ ಮಾಡಿದರೆ ದಿನಾಂಕ 11/10/2026ರಂದು ನಾವು ಎಕ್ಸಾಮ್ ನ ನಡೆಸ್ತೀವಿ ಅಂತ ಒಂದು ಡೇಟ್ ಅನ್ನ ಏನ್ ಮಾಡಿದ್ದಾರೆ ಅಂದ್ರೆ ಆಲ್ರೆಡಿ ಅವರು ಹೇಳಿದ್ದಾರೆ. ಈ ಒಂದು ಕಾಪಿ ನಿಮ್ಗೆ ಏನಾಗುತ್ತೆ ಅಂದ್ರ ಕೆಸೆಟ್ 2026 ಎಕ್ಸಾಮ್ 11 ಅಕ್ಟೋಬರ್ 2026ಕ್ಕೆ ನಡೆಯುತ್ತೆ ಅನ್ನೋದಕ್ಕೆ ಒಂದು ಸಾಕ್ಷಿ ಅಂತಾನೂ ಹೇಳ್ಬೋದು. ಡಿಯರ್ ಫ್ರೆಂಡ್ಸ್, ನಿಮಗೆಲ್ಲ ತಿಳಿದಿರೋ ಹಾಗೆ ಕೆಎ ಕಳೆದ 3 ವರ್ಷಗಳಿಂದ 2023, 24 ಮತ್ತು 25ರಂದು ತುಂಬಾ ಅಚ್ಚುಕಟ್ಟಾಗಿ ಪರೀಕ್ಷೆಯನ್ನು ನಡೆಸುತ್ತಾ ಬಂದಿದೆ. ಹಾಗೆ ಈ ವರ್ಷ ಅಂದರೆ 2026ರ ಪರೀಕ್ಷೆ ನಡೆಸುವ ಕುರಿತು ಒಂದು ದಿನಾಂಕವನ್ನು ಪ್ರಕಟಿಸಿದೆ. ಅದು ಅಕ್ಟೋಬರ್ 11, 2026 ಅಂತ ಆಲ್ರೆಡಿ ಹೇಳ್ಬಿಟ್ಟಿದೆ. ಸೊ ಹೀಗಾಗಿ ನೀವೇನ್ ಮಾಡ್ರಿ ಅಂದ್ರ ನಿಮ್ಗೆ ಪ್ರಿಪರೇಷನ್ ಮಾಡ್ಕೊಳಕ್ಕೆ ತುಂಬಾನೇ ಟೈಮ್ ಸಿಗುತ್ತೆ. ಯಾಕಂದ್ರೆ 10 ತಿಂಗಳ ನಿಮ್ಗೆ ಕಾಲಾವಕಾಶ ಸಿಗುತ್ತೆ. ಮತ್ತೆ ಕೆಎ ಮೊದಲ ಬಾರಿಗೆ ಇಷ್ಟು ಒಂದು ಕ್ವಿಕ್ ಆಗಿ ಎಕ್ಸಾಮ್ ನ 10 ತಿಂಗಳ ಆದ್ಮೇಲೆ ನಡೆಸ್ತೀವಿ ಅನ್ನೋದನ್ನ ಇಷ್ಟು ಜಲ್ದಿ ಅಂದ್ರೆ ತುಂಬಾನೇ ಬೇಗವಾಗಿ ಇದು ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಎಲ್ರಿಗೂ ನಿಮಗೆ ಏನಾಗುತ್ತೆ ಅಂದ್ರ ಕೆಸೆಟ್ ಎಕ್ಸಾಮ್ ಅಕ್ಟೋಬರ್ ನಡೆಯುತ್ತೆ ಅಂತ ನಿಮ್ಗೆ ಆಲ್ರೆಡಿ ಈಗ ತಿಳಿದ್ಬಿಟ್ಟಿದೆ. ಸೊ ನೀವೇನ್ ಮಾಡ್ರಿ ಅಂದ್ರ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ನಿಮ್ಗೆ ಎಷ್ಟು ಟೈಮ್ ಸಿಗುತ್ತೆ, ನೀವೆಲ್ಲರೂ ಜಾಬ್ ಮಾಡ್ತಾ ಇರ್ತೀರಾ, ನಿಮ್ದು ಒಂದು ಏನಾದ್ರೂ ಕೆಲಸ ಮಾಡ್ತಾ ಇರ್ತೀರಾ, ಎಲ್ರು ಪಾರ್ಟ್ ಟೈಮ್ ಅಥವಾ ಫುಲ್ ಟೈಮ್ ಜಾಬ್ ಇರುತ್ತೆ. ಅದ್ರ ಜೊತೆಗೆ ಅಥವಾ ಲರ್ನಿಂಗ್ ಈ ಕಾಲೇಜಿಗೆ ಹೋಗ್ತಾ ಇರ್ತೀರಾ. ಸೊ ಅದನ್ನೆಲ್ಲ ಮುಗಿಸಿ ಆದ್ಮೇಲೆ ದಿನಕ್ಕೆ 2 ಅಥವಾ 3 ಅವರ್ಸ್ ಟೈಮ್ ನ ಇದಕ್ಕಂತ ಎತ್ತಿಟ್ಟು ಅಥವಾ ಸ್ಟಾರ್ಟಿಂಗ್ 1 ತಿಂಗಳ ಇನ್ನೊಂದು ಈಗ 10 ತಿಂಗಳ ಇದೆಯಲ್ಲ, 10 ತಿಂಗಳಲ್ಲಿ ಒಂದು 4ರಿಂದ 5 ತಿಂಗಳ ತನಕ ನೀವೇನ್ ಮಾಡ್ರಿ ಅಂದ್ರೆ ಅಟ್ಲೀಸ್ಟ್ 2 ಅಥವಾ 3 ಅವರ್ಸ್ ಅಷ್ಟ ನೀವು ಸ್ಟಡಿ ಮಾಡಿದ್ರು ಆಗುತ್ತೆ. ಆಮೇಲೆ ನೀವು ಒಂದ್ ಸ್ವಲ್ಪ ಎಕ್ಸಾಮ್ ಡೇಟ್ ಹತ್ರಕ್ ಬಂದಂಗ ಒಂದ್ ಸ್ವಲ್ಪ 4 ಅಥವಾ 5 ತಾಸು ಓದಿದ್ರು ಓಕೆ. ಆಮೇಲೆ ಪೇಪರ್ 1ಕ್ಕೆ ಜಾಸ್ತಿ ಫೋಕಸ್ ಮಾಡ್ರಿ. ಯಾಕಂದ್ರೆ ಈಗ ಪೇಪರ್ 2 ಎಲ್ಲರದು ಸಬ್ಜೆಕ್ಟಿವ್ ಪೇಪರು ನಿಮ್ಗೆ ಅದು ಟಚ್ ಇದ್ದೇ ಇರುತ್ತೆ. ಬಟ್ ಪೇಪರ್ 1 ನಲ್ಲಿ ನಿಮ್ಗೆ ಏನಾಗುತ್ತೆ ಅಂದ್ರೆ ಸ್ಕೋರ್ ಕಡಿಮೆ ಆಗ್ತಾ ಇರುತ್ತೆ. ಪೇಪರ್ 1 ನೀವು ಸ್ಕೋರ್ ಜಾಸ್ತಿ ಮಾಡ್ಕೊಂಡ್ರಿ ಅಂದ್ರ ಪೇಪರ್ 2 ನಲ್ಲಿ ನೀವು ಸ್ಕೋರ್ ಕಡಿಮೆ ಆಗಿದ್ರು 45 ಅಥವಾ 46 ಕ್ವಶನ್ಸ್ ಅಷ್ಟೇ ರೈಟ್ ಆಗಿದ್ರು, ಈ ಪೇಪರ್ 1 ನಲ್ಲಿ 40 ಕ್ವಶನ್ಸ್ ರೈಟ್ ಆದ್ರೂ ನಿಮ್ಗೆ ಏನಾಗ್ಬಿಡುತ್ತೆ ಅಂದ್ರೆ ಯಾವುದೇ ಕೆಟಗರಿ ಯಾವ್ದಾದ್ರೂ ನೀವು ಕೆಸೆಟ್ ನ ಕ್ಲಿಯರ್ ಮಾಡ್ಕೊಂಡ್ಬಿಡ್ತೀರಾ. ಸೊ ಹಾಗಾಗಿ ನಿಮ್ಗೆ ಸಿಕ್ಕಂತಹ ಕಾಲಾವಧಿಯನ್ನ ವೇಸ್ಟ್ ಮಾಡ್ಕೊಳ್ಳಾರ್ದೆ ನೀವು ಆದಷ್ಟು ಪ್ರಿಪೇರ್ ಆಗ್ರಿ. ಮತ್ತೆ ನಾನು ಈ ಚಾನಲ್ ನಲ್ಲಿ ನಾ ಏನ್ ಮಾಡ್ತೀನಿ ಅಂದ್ರ ಕೆಸೆಟ್ ಪೇಪರ್ 1ಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ವಿಡಿಯೋಸ್ ಗಳನ್ನ ನಾನು ಹಾಕ್ತಾ ಇರ್ತೀನಿ. ಸೊ ಎಲ್ರೂ ನನ್ನ ಚಾನಲ್ ನ ಏನ್ ಮಾಡ್ಕೋರಿ ಅಂದ್ರ ಸಬ್ಸ್ಕ್ರೈಬ್ ಮಾಡ್ಕೋರಿ. ನಿಮಗೆ ನಾನು ಹಾಕ್ದಂತಹ ವಿಡಿಯೋಸ್ಗಳು ನಿಮ್ಗೆ ಇಷ್ಟ ಆಗ್ತವು ಅಂತ ಅನ್ಕೊಂತೀನಿ. Thank you for watching. Please like, share and subscribe our channel.